ಹಾಯ್ ನಮಸ್ತೆ ಎಲ್ಲರಿಗೂ. ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಆರಾಮಿದ್ದೀನಿ. ನನ್ನ ಹಿಂದಿನ ಟ್ರಿಪ್ ವ್ಲಾಗು ಕಂಟಿನ್ಯೂ ಆಗ್ತದೆ ನೋಡ್ರಿ. ಇದು ಇವಾಗ ನಾವು ಮಲೇಬೆನ್ನೂರು ವೀರಭದ್ರೇಶ್ವರ ದೇವಸ್ಥಾನ ದರ್ಶನ ಪಡ್ಕೊಂಡು ಸಿಗಂದೂರಿಗೆ ಹೊಂಟೇವೆ ನೋಡ್ರಿ. ಸಿಗಂದೂರಿಗೆ ಈಗ ಲಾಂಚ್ ಇಲ್ಲ ನೋಡ್ರಿ, ಬ್ರಿಡ್ಜ್ ಮಾಡ್ಯಾರ. ಬ್ರಿಡ್ಜ್ ಮಾಡಿಂದ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಇಲ್ಲಿ ನೋಡ್ರಿ ಬ್ರಿಡ್ಜ್ ಏನು ಚಂದ ಐತೆ ಅಂತೀರಿ ನೀವು. ಸಾಲ್ಕ ಬಸ್ಸು, ಕಾರು, ವ್ಯಾನು, ಬೈಕು ಎಲ್ಲ ನಿಲ್ಲಿಸಿ ಫೋಟೋ ತೆಗಿಸ್ತಾ ಇದ್ರು ಎಲ್ರಿಗೂ. ನಾವು ಇಲ್ಲಿ ಫೋಟೋ ತೆಗಿಸ್ಕೊಂಡೇವೆ. ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ. ಬ್ರಿಡ್ಜ್ ನೋಡ್ರಿ, ಆ ಕಡೆ ಈ ಕಡೆ ಲೈಟು ಫುಲ್ ಅದಾವು. ನೈಟ್ ನೋಡ್ಬೇಕಿದನ್ನು. ನಾವು ಮಾರ್ನಿಂಗ್ ಹೋಗಿದ್ವಿ. ಭಾಳ ಅಂದ್ರೆ ಭಾಳ ಚೆನ್ನಾಗೈತೆ ರೀ. ಬಹಳ ವರ್ಷದಿಂದ ನಾವು ಸಿಗಂದೂರಿಗೆ ಹೋಗಿರಲಿಲ್ಲ ನೋಡ್ರಿ. ಬ್ರಿಡ್ಜ್ ಆಗಿಂದ ಫಸ್ಟ್ ಟೈಮು. ಏನು ಚಂದ ಐತೆ ನೋಡ್ರಿ. ಇಲ್ಲಿ ಫೋಟೋ ಎಷ್ಟು ಚಂದ ಬರ್ತಾವೆ. ಪ್ರತಿಯೊಬ್ಬರು ಇಲ್ಲಿ ನಿಂತು ನೋಡ್ರಿ, ಅಲ್ಲಿ ಬಸ್ಸು, ಕಾರು ಎಲ್ಲ ನಿಂತಾವು. ಸಾಲು ಹಿಡಿದು ನಿಂತಾವು. ಅಷ್ಟರು ಫೋಟೋಕ್ಕೆ ನಿಲ್ಲಿಸ್ಯಾರ. ಏನು ನೋಡ್ರಿ, ಲೈಟ್ ನೋಡ್ರಿ ಆ ಕಡೆ ಈ ಕಡೆ ಎಷ್ಟು ಚಂದ ಕಾಣಿಸ್ತವೆ. ಹಂಗೂ ಹಿಂಗೂ ಬಂದು ಸಿಗಂದೂರು ಮುಟ್ಟಿದ್ವಿ. ಸಿಗಂದೂರು ಮುಟ್ಟಿ ದರ್ಶನ ಆಯಿತು. ಅಲ್ಲಿ ಒಳಗೆ ಫೋಟೋ ತೆಗಿಯೋಕೆ ಅಲೋ ಇಲ್ಲ, ವಿಡಿಯೋ ಮಾಡೋಕ್ಕೆ. ಹಿಂಗಾಗಿ ನಾವು ಹೊರಗಿಂದ ತೋರಿಸೀನಿ. ಅಲ್ಲೇ ದೇವಸ್ಥಾನದ ಮುಂದೆ ಫೋಟೋ ತೆಗಿಸ್ಕೊಂಡ್ವಿ ನೆನಪಿಗೋಸ್ಕರ. ಇಲ್ಲೇ ಸಿಗಂದೂರು ಚೌಡಮ್ಮನ ದರ್ಶನ ಪಡ್ಕೊಂಡು ಮುಂದೆ ಬಂದಿದ್ದ ದಾರ್ಯಾಗ ಒಂದು ದೇವಸ್ಥಾನ ಐತೆ. ಅಲ್ಲಿ ಹೋಗ್ಬೇಕಂತ. ಇದು ದೇವಸ್ಥಾನ ಹೆಸರು ಮರ್ತೆ ನಾನು. ಇಲ್ಲಿ ಫುಲ್ ಅಲೋ ಇತ್ತು ವಿಡಿಯೋ ಮಾಡ್ಕೊಳಕ್ಕೆ. ಇಲ್ಲೇ ಈ ತಾಯಿ ದರ್ಶನ ತಗೊಂಡು ಮುಂದೆ ಹೊಂಟ್ವಿ. ಇಲ್ಲಿಂದ ನೋಡ್ರಿ ಮುರುಡೇಶ್ವರಕ್ಕೆ ಪ್ರಯಾಣ ನಮ್ಮದು. ಫ್ಯಾಮ್ಲಿ ಜೊತೆಗೆ ಎಲ್ಲಾದರೂ ಹೋದರೂ ಜನ ಭಾಳ ಇದ್ದಾಗ ಭಾಳ ಅಂದ್ರೆ ಭಾಳ ಖುಷಿ ಆಗ್ತತಿ. ಅವಾಗ ಹೋಗ್ತಾ ಇರಬೇಕು. ಮನಸ್ಸಿಗೆ ಬೇಜಾರಾದಾಗ ಕಡಿಕ್ ವರ್ಷಕ್ಕೆ ಒಂದು ಸಲ ಹೋಗ್ಬೇಕು. ಇಲ್ಲಿ ನೋಡ್ರಿ ಮುರುಡೇಶ್ವರ ಕಳಸ ನೋಡ್ರಿ. ಇದು ತೇರು ಕಟ್ಟಿದಂಥ ದೇವಸ್ಥಾನದೊಂದು ಗೋಪುರ ನೋಡ್ರಿ. ಕಲರ್ ಲೈಟ್ನಿಂದ ಕಂಗೊಳಿಸ್ತಾ ಇತ್ತು. ಭಾಳ ಅಂದ್ರೆ ಭಾಳ ಕಣ್ಣಿಗೆ ಹಬ್ಬ ನೋಡೋದು. ಅಲ್ಲ ಐತಿಲ್ಲ ಅಂತ ಅವ್ನು ಕಾರ್ತಿಕ್ ಬರ್ತಾನೆ. ಎಷ್ಟೊಂದು ವಾಹನಗಳು ನಿಂತಾವೆ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಗೋಪುರ ಕಲರ್ ಚೇಂಜ್ ಆಗ್ತಾ ಇತ್ತು. ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು. ಆದರೆ ಬೀಚಿನೊಳಗಡೆ ಹೋಗೋಕೆ ಪರ್ಮಿಷನ್ ಇರಲಿಲ್ಲ, ಬಂದ್ ಮಾಡಿದ್ರು. ಬರೀ ಹೊರಗಡೆ ದೇವಸ್ಥಾನ. ನಮ್ನಿ ಗಾಡಿ ಅದಾವೆ ನೋಡ್ರಿ. ಇಲ್ಲಿ ಕಾಟನ್ ಕ್ಯಾಂಡಿ ತಿನ್ನತ್ತಾನ ಮೋನಿಷಾ. ಅದನ್ನು ತಿಂದ ನಂತರ ನಾವು ಇಲ್ಲಿ ಐಸ್ ಕ್ರೀಮ್ ತಿಂದು ಮತ್ತೆ ಹೋದ್ವಿ. ಕಲರ್ ಚೇಂಜ್ ಆಗ್ತಾ ಇತ್ತು ನೋಡ್ರಿ ಗೋಪುರದ್ದು. ಎಷ್ಟು ಚಂದ ಕಾಣಿಸ್ತತಿ.
ಆನಂತರ ಈಕೋ ಬೀಚ್ಗೆ ಹೊನ್ನಾವರ ದಾಟಿ ಈಕೋ ಬೀಚಿನ ಹತ್ತಿರಕ್ಕೆ ನಾವು ರೂಮ್ ಮಾಡಿದ್ವಿ. ರೂಮ್ ಅಂತೂ A1 ಇತ್ತು. ಫುಲ್ ಹಚ್ಚನೆಯ ಹಸಿರಿನ ವಾತಾವರಣದಾಗ ಸುತ್ತೂ ಕಡೆ ಹಸಿರು ವಾತಾವರಣ, ತೆಂಗಿನ ತೋಟ, ಅಡಿಕೆ ತೋಟದ ಮಧ್ಯದಾಗ ನಮಗೆ ಇದು ರೂಮ್ ಸಿಕ್ತು. ತುಂಬ ಚೆನ್ನಾಗಿತ್ತು, ವ್ಯವಸ್ಥೆ ಚೆನ್ನಾಗಿತ್ತು. ಇಲ್ಲಿ ನೋಡ್ರಿ ಬೆಳಗ್ಗೆ ಬೀಚಿಗೆ ಹೋಗ್ಬರ್ತೇವೆ ಅಂತ ಹೋದರು. ಫುಲ್ ತೊಯ್ಸ್ಕೊಂಬಂದರು. ರೂಮ್ ಬಿಟ್ಟು ಹೋಗುವಾಗ ಏನಿರಲಿಲ್ಲ, ಅಲ್ಲಿ ಪಳ ಅಂತ ದಬ ಅಂತ ಮಳೆ ಬಂದೈತಿ. ತೊಯ್ಸ್ಕೊಂಬಂದಾರ ನೋಡ್ರಿ. ನಮ್ಮ ಕಾರ್ತಿಕ್ ಇನ್ನೂ ಮಕ್ಕೊಂಡಿದ್ದ, ಎದ್ದಿದ್ದಿಲ್ಲ. ಅವ್ರು ಮೊದಲ ಹೋಗಿದ್ರು ನೋಡಿ ಬರ್ತೀವಿ ಅಂತ. ಫುಲ್ ತೊಯ್ಸ್ಕೊಂಬಂದಾರ. ಸೀದಾ ಸ್ನಾನಕ್ಕೆ ಹೊಂಟಾರ ಬಾತ್ರೂಮಿಗೆ. ನಾವೆಲ್ಲರೂ ರೆಡಿಯಾಗೀವಿ. ಬೆಳಿಗ್ಗೆ 7 ಗಂಟೆ. ಈಗ ಫುಲ್ ರೆಡಿಯಾಗಿ ಮುಂದೆ ಈಕೋ ಬೀಚ್ ನೋಡೋಕ್ಕೆ ನಮ್ಮ ಪಯಣ ಪ್ರಾರಂಭ ಆಗ್ತತಿ. ಮೋನಿಶಾ ನಾನು ನೋಡ್ರಿ ಬೆಳಿಗ್ಗೆ ಫೋಟೋ ತಕ್ಕೊಂಡು ಒಂದು ರೆಡಿಯಾಗೇವಿ, ಬಾ ಫೋಟೋ ತಕ್ಕೊಳ್ಳೋಣ ಅಂಥೇಳಿ ಅಲ್ಲೇ ರೂಮ್ ಬಾಗಿಲ್ದಾಗ ಇಲ್ಲಿ ಬಂದ್ವಿ ನೋಡ್ರಿ. ಈಕೋ ಬೀಚಿಗೆ ಬಂದ್ವಿ, ಆದರೆ ಒಳಗಡೆ ಬಿಡಲಿಲ್ಲ. ಎಷ್ಟು ದೊಡ್ಡ ತೆರೆ ಬರಕತ್ತಾವ ನೋಡ್ರಿ. ನಮ್ಮಷ್ಟು ಎತ್ತರ ಬರ್ತಾವು. ದೂರ ನಿಂತು ನೋಡಿದ್ವಿ. ನಾವು ಆಡ್ತಿದ್ವಿ. ನಾವೇನ್ ಬಿಡ್ತಿದ್ವಿ ಮೋನ ಮಳಿ ಇಲ್ಲ ಅಂದ್ರೆ. ನಮಗೂ ಇಷ್ಟ ನಪ್ಪಿ ಮೋನಿಶಾ ಮಸ್ತ್ ಇತ್ತು ನೋಡು. ಈಕೋ ಬೀಚ್ ಭಾಳ ಸ್ವಚ್ಛ, ಭಾಳ ಚೆನ್ನಾಗಿತ್ತು. ರೂಮ್ ಅಂತ ಏನಿದಿಲ್ಲ, ಸ್ವಲ್ಪ ಅಡ್ವಾನ್ಸ್ ಬುಕ್ ಮಾಡ್ಕೊಂಡ್ ಬಂದ್ಬಿಟ್ಟು ಸ್ವಲ್ಪ ಚಿಪ್ ಕೊಡ್ತಾನವ. ಒಂದ್ ದಿವಸ ಬಿಟ್ಟು 2 ದಿವಸ ಹೋಗ್ಬೋದು. ನಾವು ಇದೇ ರೂಮ್ ಮಾಡಿ ಮುರುಡೇಶ್ವರ ತಗೊಂಡು ಹೋಗಿ ಬರ್ಬೋದು. ಇಡುಗುಂಜಿ ಮುರುಡೇಶ್ವರ ಎಲ್ಲ ಅಡ್ಡಾಡಿ ಬಂದು ಇಲ್ಲೇ ಹಾಲ್ಟ್ ಮಾಡ್ಬೋದು. ಒಳ್ಳೆ ಬೇಲಿ ಹಾಕ್ಯಾರಲ್ಲ, ಬೆಸ್ಟ್ ಅದು. ಬಿಡಲ್ಲ ಆಮೇಲೆ ಇಲ್ಲ ನೋಡ್ರಿ, ಇಲ್ಲೇ ಸ್ವಲ್ಪ ಈ ಚಂದ ಐತಡಿ. ಕಾಣಂಗಿಲ್ಲ, ಇಲ್ಲಾದ್ರೆ ಕಾಣ್ತತಿ. ಅಲ್ಲೇ ಕಾಣಿಸ್ತದ. ಇಲ್ಲ ಅದ್ರ ಒಳಗೆ ಹೋಗಂಗಿಲ್ಲ. ಅಯ್ಯೋ ಎಷ್ಟು ಅಲೆಗಳು ಬಹಳ ದೊಡ್ಡದವು. ಹೌದಪ್ಪ, ಅಲೆಗಳು ಬರ್ತಾವ. ಮಳೆಗಾಲ ಬಂದಿದ್ರೆ ಇಲ್ಲಿ ಮಟ ನೀರು ತುಂಬತದ. ಮನಿ ಇಲ್ಲೇ ಮಾಡ್ಯಾರ. ತುಂಬಾರಿ ತಂದ್ರೆ ಸುನಾಮಿ ಬಂದ್ರೆ ಎಲ್ಲರೂ ನೋಡ್ರಿ, ಇಷ್ಟು ಮಳೆ ಸುರಿಯೋದ್ರಾಗನ ಛತ್ರಿ ಹಿಡ್ಕೊಂಡು ನನ್ನ ಮಗ ಹೋಗಿ ಫೋಟೋ ತೊಯ್ಸ್ಕೊಂಡಾದ್ರು. ಮತ್ ಇನ್ನೊಂದು ನಿಮ್ ಪಪ್ಪನ್ ಮೈ ಮೇಲೆ ಹಸಿ ಆಕತಿ. ಈಗ ಬಟ್ಟೆ ನೀವ್ ಬಂದ್ ಹೋಗ್ಲಾರ್ದಾಗ ಫುಲ್ ಕವರ್ ಮಾಡಿಬಿಟ್ಟಾರ ಬೇಲಿ ಹಾಕಿ. ಅಲ್ಲ ಹೋಗ್ಲಿ, ತೊಯ್ಸ್ಕೊಬೇಡ್ರಿ. ದೂರಿಂದ ನೋಡೋದು. ದೀಪ ಆಮೇಲೆ ಬರ್ತಾನೆ ಇಬ್ರು. ತೆರೆ ಅರ್ಬಟ ನೋಡ್ರಿ, ನಮ್ಮಷ್ಟು ಎತ್ತರ ಬರ್ತಾ ಇದ್ದಾವು. ಜೋರು ಬಂದು ಅಪ್ಪಳಿಸಕತ್ತಾವು. ಈ ಸೈಡ ನಿಂತು ಮೋನಿಶಾ ಅವ್ರ ಮಾಮ ಫೋಟೋ ತಕ್ಕೊಂಡಾರ ನೋಡ್ರಿ. ತೊಯ್ಸ್ಕೊಂಡಾದರೂ ಫೋಟೋ ತಗೊಂಬಂದರು. ಕೆಳಗಿಳಿದು ನಾವು ಕಾರ್ನಾಗ ಕುತ್ಕೊಂಡಿದ್ವಿ, ಇಳಿಲಿಲ್ಲ. ಇಲ್ಲೇ ಹೊನ್ನಾವರದಾಗ ಟಿಫನಿಗೆ ನಿಂತೀವಿ ನೋಡ್ರಿ. ಹೋಟೆಲಿಗೆ ಹೋದ್ವಿ ಟಿಫನಿಗೆ, ಬೆಳಗಿನ ಟಿಫನಿಗೆ.
ಬೆಳಗಿನ ಟಿಫನ್ ಮುಗಿಸ್ಕೊಂಡು ಮಾಗೋಡು ಬೀಚಿಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗ್ತತಿ. ಯಾರ್ಯಾರಿಗೆ ಏನೇನು ಬೇಕು ಅದನ್ನು ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿ ಮುಂದೆ ನಮ್ಮ ಪಯಣ ಮಾಗೋಡು ಬೀಚ್ಗೆ ಅಂತ ಹೇಳಿದ್ನಲ್ಲ, ಮನೀಶ್ ನೋಡಕತ್ತಾನು ಏನು ತಿನ್ನಬೇಕು ಅಂತ. ನೋಡ್ರಿ, ಇಲ್ಲೇ ಮಾಗೋಡು ಬೀಚಿಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಗಂಟೆ ಗಣಪತಿ ಅಂತ ಬರ್ತೈತಿ. ದಾರಿಯೊಳಗೆ ಒಂದೆರಡು ತೋಯಿಸ್ಕೊಂತ ಫೋಟೋ ತಗೊಂಡು ನೋಡ್ರಿ ಮಗಳು. ಯಾರ್ಯಾರು ಇಳಿದು ತೋಯಿಸ್ಕೊಂಡು ಫೋಟೋ ತಗೊಂಡಾರ. ಇಲ್ಲಿ ಗಂಟೆ ಗಣಪತಿ ಅಂತ ಬರ್ತೈತಿ. ಆ ದೇವಸ್ಥಾನಕ್ಕೂ ಗಣಪತಿ ದೇವಸ್ಥಾನಕ್ಕೂ ಹೋದ್ವಿ. ಆ ದೇವಸ್ಥಾನದ ಮುಂದೆ ನೋಡ್ರಿ ಫೋಟೋ ತಗೊಂಡೇವಿ. ಗಂಟಿ ಗಣಪತಿ ದೇವಸ್ಥಾನದ ಮುಂದೆ ಫೋಟೋ ತಗೊಂಡೇವಿ. ಆನಂತರ ಮಾಗೋಡು ಬೀಚಿಗೆ ಹೋಗೀವಿ. ಅಲ್ಲಿ ನೋಡ್ರಿ ಭಾಳ ಚೆನ್ನಾಗಿತ್ತು ಸೀನು. ಅಲ್ಲಿ ಒಂದೆರಡು ಫೋಟೋ ತಗೊಂಡ್ವಿ. ದೂರದಿಂದ ನೋಡೋದೆ, ಎಲ್ಲೂ ಹತ್ರಕ್ಕೆ ಬಿಡಲ್ಲ.